ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮಧುಕುಮಾರ್. ಸೊ ಇದೇನೆಂದರೆ ಫುಲ್ಲಿ ಅನ್ಪ್ಲ್ಯಾನ್ ಟ್ರಿಪ್. ಈ ವಿಡಿಯೋಲಿ ಏನೇನು ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಎಡಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ವಿಡಿಯೋನ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಹೇಳ್ದಂಗೆ ಇದು ಫುಲ್ಲಿ ಅನ್ಪ್ಲ್ಯಾನ್ ಟ್ರಿಪ್. ಎಲ್ಲೋಗಬೇಕು, ಎಲ್ಲಿ ಸ್ಟೇ ಮಾಡಬೇಕಂತ ಏನೂ ಪ್ಲ್ಯಾನ್ ಮಾಡಿಲ್ಲ. ಒಂದು 3 ಡೇಸ್ ಜಸ್ಟ್ ರೈಡ್ ಹೋಗೋಣ ಅಂತ ಬಂದಿದ್ದೀನಿ. ಸೊ ಈಗ ನಾನು ಹತ್ತತ್ರ ಇದ್ದೀನಿ ಶಿವಮೊಗ್ಗ ಇನ್ನೊಂದು 20-30 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ನಾನು ಸದ್ಯಕ್ಕೆ ಕವಿ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಕುವೆಂಪು ಅವರ ಮನೆ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ನೋಡೋಣ, ಯೋಚನೆ ಮಾಡೋಣ ಎಲ್ಲಿಗೆ ಹೋಗೋಣ ಅಂತ. ಸೊ ಈಗ ಸದ್ಯಕ್ಕೆ ಕವಿ ಮನೆಗೆ ಹೋಗೋಣ ಬನ್ನಿ. ನೋಡಿ ಏನು ಸಖತ್ತಾಗಿದೆ. ಬಿಸಿಲು ಒಂಚೂರು ಬೀಳ್ತಾ ಇಲ್ಲ, ಅಷ್ಟೊಂದು ಮರಗಳು. ಎಷ್ಟು ತಂಪಾಗಿದೆ ಗೊತ್ತಾ ಇಲ್ಲಿ. ಇದೆಲ್ಲ ಸಕ್ಕರೆ ಬೆಳೆಸಿರುತ್ತೆ ಅನ್ಸುತ್ತೆ. ಇಲ್ಲೊಂದು ಪಕ್ಕದಲ್ಲಿ ಒಂದು ನದಿ ಕೂಡ ಇದೆ ನೋಡಿ ಇಲ್ಲೇ. ಇದು ಮೋಸ್ಟ್ಲಿ ತುಂಗಾ ರಿಸರ್ವರ್ ಇರಬೇಕು. ಹೌದು, ತುಂಗಾ ರಿಸರ್ವರ್ ಇದು. ನೀರಂತೂ ಜಾಸ್ತಿನೇ ಇದೆ. ಸ್ನೇಹಿತರೆ, ಬಂದ್ವಿ ನೋಡಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ, ಕುಪ್ಪಳ್ಳಿ. ಪಾರ್ಕಿಂಗ್ ಇಲ್ಲೇ ಮಾಡ್ಬೇಕನ್ಸುತ್ತೆ, ಅಲ್ಲೂ ಜಾಗ ಇದೆ. ಇನ್ನೂ ಆ ಕಡೆ ಎಲ್ಲ ಕವಿಶಾಲೆ ಏನೇನೋ ಇತ್ತು, ಆಮೇಲೆ ನೋಡೋಣ. ಇಲ್ಲೇ ಇದೆ ಟ್ರೈಲ್ ಟು ಕವಿಶಾಲ, ಆಮೇಲೆ ಹೋಗೋಣ. ಫಸ್ಟ್ ಕವಿ ಮನೆಗೆ ಹೋಗೋಣ. ನೋಡಿ ಇಲ್ಲೇ ಇದೆ ಮನೆ. ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ ನಾನಿ. ಸೊ ಹಿಂಗೋದ್ರೆ ಕವಿಶಾಲ ಹೋಗುತ್ತಂತೆ, ಬನ್ನಿ ಅವು ನೋಡೋಣ. ನೋಡಿ ಎಂಥ ಜಾಗದಲ್ಲಿದ್ರು. ನಿಜವಾಗ್ಲೂ ಅಮೇಝಿಂಗ್ ಪ್ಲೇಸ್. ಇನ್ನೂ ಏನಾದರೂ ನೀವು ಮಾನ್ಸೂನಲ್ಲಿ ಬಂದರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನೋ ಇನ್ನೂ ದಾರ ಬಂದೀತೇನೋ ನನ್ನ ಬಿಡಾರ. ಸಿಕ್ಕೀತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ. ಇನ್ನೊಂದೇ ವಿಸ್ಮಯ ತೋರಿ. ಸ್ನೇಹಿತರೆ, ನಿನ್ನೆ ಸಂಜೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಸೊ ಆ ಕಡೆ ಕುಪ್ಪಳ್ಳಿಗೆ ಹೋಗೋದಾ ಅಥವಾ ಆ ಕಡೆ ತೀರ್ಥಹಳ್ಳಿಗೆ ಹೋಗೋದಾ ಅಥವಾ ಕೊಪ್ಪ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ದೆ. ಆ ಮಳೇಲಿ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅಲ್ಲಿ ಲೋಕಲ್ ಸರ್ ಹತ್ರ ಮಾತಾಡಿದಾಗ ಇಲ್ಲೇ ಹೋಮ್ ಸ್ಟೇ ಇದೆ ಅಂತ ಹೇಳಿದ್ರು. ಆ್ಯಂಡ್ ಹೋಮ್ ಸ್ಟೇ ಅವ್ರ ನಂಬರ್ ಕೂಡ ಇರಲಿಲ್ಲ, ನೆಟ್ವರ್ಕ್ ಕೂಡ ಇರಲಿಲ್ಲ. ಸೊ ಅವರೇ ಯಾರ ಹತ್ರನೂ ನಂಬರೆಲ್ಲ ಇಸ್ಕೊಂಡು ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು ಖಾಲಿ ಇದೆಯಾ ಅಂತ. ಆಮೇಲೆ ಒಂದು ಹೋಮ್ ಸ್ಟೇ ಖಾಲಿ ಇತ್ತು. ಸೊ ಅಲ್ಲಿಗೆ ಬಂದೆ. ಹೋಮ್ ಸ್ಟೇ ಮಾತ್ರ ಒನ್ ಆಫ್ ದ ಬೆಸ್ಟ್ ಅನ್ಬೋದು.
ರಾತ್ರಿ ಊಟ ಕೂಡ ಕೊಟ್ಟರು. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇದೆ. ಪ್ರೈಸ್ ಬಂದು 1250 ಪರ್ ಪರ್ಸನ್ನು. ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ರೂಮಲ್ಲಿ 3 ಬೆಡ್ ಇದೆ. ಓಕೆ, ಸೊ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಹ್ಯಾಂಗ್ ಮಾಡೋಕ್ಕೆಲ್ಲ ಕೊಟ್ಟಿದ್ದಾರೆ. ಮಿರರ್ ಕೂಡ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಮಿರರು. ಸೊ ಇದು ಎಲ್ಲ ಸ್ಟಫು. ಇನ್ನು ಇಲ್ಲಿ ಬಂದರೆ ಸಿಟ್ಟಿಂಗ್ ಏರಿಯಾ. ಬೆಳಗ್ಗೆ ಕಾಫಿ ಕೊಟ್ಟರು, ಸಕ್ಕತ್ತಾಗಿತ್ತು. ಸೊ ಅದಿದೆಯಲ್ಲ, ಸೊ ಇದು ಬಂದು ಓನರ್ ಮನೆ. ಚೆನ್ನಾಗಿದೆ ಮನೆ, ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ನೋಡಿ ಮಳೆ ಇನ್ನೂ ಬರ್ತಾನೆ ಇದೆ. ಇವತ್ತೆಲ್ಲ ನಿಲ್ಲ ಅನಿಸುತ್ತೆ. ಇದು ಆ್ಯಕ್ಚುಲಿ ಒಳಗಡೆ ಇರೋದು ರೋಡು, ಮೇನ್ ರೋಡ್ ಅಲ್ಲಿದೆ. ಹಿಂಗೆ ರೈಟ್ ಸೈಡ್ ಹೋದರೆ ಒಂದು ಮೇನ್ ರೋಡ್ ಬರುತ್ತೆ. ಸೊ ಅದು ನಮಗೆ ಮೇನ್ ನ್ಯಾಷನಲ್ ಹೈವೇ, ಬ್ಯಾಂಗ್ಳೂರು ಸೊಲ್ಲಾಪುರ ಹೈವೇ. ಸೊ ಇಲ್ಲಿ ನಮ್ಮ ಬೈಕು ಇಲ್ಲೇ ಇದೆ ನೋಡಿ, ಎಷ್ಟು ಪೀಸ್ಫುಲ್ಲಾಗಿದೆ ಲೊಕೇಶನ್ನು. ಇದು ನೋಡಿ, ಇಲ್ಲೊಂದು ಪಾಂಡ್ ಕೂಡ ಇದೆ. ಬನ್ನಿ ಈ ಕಡೆಯಿಂದ ಹೋಗೋಣ. ಮಳೆ ಇವತ್ತು ಬೆಳಗ್ಗೆ ಜೋರಾಗಿ ಏನಿಲ್ಲ, ಬಟ್ ನೋಡಬೇಕು. ಏನಾದರೂ ಆಮೇಲೆ ಜೋರಾಗಿ ಸ್ಟಾರ್ಟ್ ಆದರೆ ರೈಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಎಲ್ಲ ಗೇರೆಲ್ಲ ತಂದಿದ್ದೀನಿ, ನೋಡೋಣ. ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ, ಬ್ಯೂಟಿಫುಲ್. ಇದೆಲ್ಲ ಅವ್ರದ್ದೇ ಎಸ್ಟೇಟು. ಆಲ್ಮೋಸ್ಟ್ 6 acres 10 acres ಇದೆ ಅಂತೆ. ಚೆನ್ನಾಗಿದೆ. ಮರೆತೇ ಹೋದೆನು ಹೊರಟ ಕಾರಣ, ನಿನ್ನಯ ಮಿಂಚಿನ ದಾಳಿಯಲಿ. ಕ್ಷಮಿಸು ನನ್ನನು, ತಪ್ಪು ನಿನ್ನದೇ, ಬಿದ್ದರೆ ನಿನ್ನದೇ ತೋಳಿನಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ